ಪಿಂಕ್ ಅಂದ್ರೆ ಆಶಾ ಇವರು ಬಹಳಷ್ಟು ಒಂದು ಕಷ್ಟಕರ ಜೀವನವನ್ನ ಕೂಡ ನಿರ್ವಹಿಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಎಲ್ಲೋ ಒಂದು ಕಡೆ ಈಡೇರಿಸಿಲ್ಲ. ಹಾಗಾದ್ರೆ ಆಶಾ ಕಾರ್ಯಕರ್ತರ ಸಮಸ್ಯೆಗಳೇನು, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಬರೋಣ. ಎಲ್ಲಿಯವರೆಗೆ ಹೋರಾಟ? ಒಂದು ವರ್ಷವಾದರೂ 10,000 ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಏತಕ್ಕೆ? ಜವಾಬ್ ಬೇಕು, ಜವಾಬ್ ಕೊಡಿ. ಬೇಕೇ ಬೇಕು, ಬೇಕೇ ಬೇಕು. ಕಳೆದ 4-5 ತಿಂಗಳಿಂದ ಕಾರಣ ಏನು? ಬೇಕೇ ಬೇಕು, ಬೇಕೇ ಬೇಕು. 4-5 ತಿಂಗಳ ಬಾಕಿ ಇರುವ ಇನ್ಸೆಂಟಿವ್ ಈ ಕೂಡಲೇ ನೀಡಲೇಬೇಕು. ಸರ್ಕಾರಕ್ಕೆ ಧಿಕ್ಕಾರ, ಪ್ರೋತ್ಸಾಹಧನ ಕೊಡದೆ ಬಿಟ್ಟಿ ದುಡಿಸಿಕೊಳ್ಳುತ್ತಿರುವ ಇಲಾಖೆಗೆ ಧಿಕ್ಕಾರ, ಆರೋಗ್ಯ ಇಲಾಖೆಗೆ ಧಿಕ್ಕಾರ. ಆಶಾ ಕಾರ್ಯಕರ್ತರಂದ್ರೆ ಎಲ್ಲರಿಗೂ ಕೂಡ ಗೊತ್ತು. ಪ್ರತಿ ಜಿಲ್ಲೆಗಳಿಗೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಬಾಣಂತಿ ಆಗಿರ್ಬೋದು, ಮಕ್ಕಳ ಆರೈಕೆಯನ್ನು ಕೂಡ ಮಾಡುವವರು. ಸದ್ಯ ಅವರು ಕೂಡ ಕಷ್ಟಕರ ಪರಿಸ್ಥಿತಿಯಲ್ಲಿರುವಂಥದ್ದು. ಸರ್ಕಾರ ಇವರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ಯಾ? ನಮ್ಮ ಜೊತೆ ಮಾತಾಡೋದಕ್ಕೆ ಆಶಾ ಉಪಾಧ್ಯಕ್ಷೆ ಆಶಾ ರಮ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಆಶಾ ಕಾರ್ಯಕರ್ತರಂದ್ರೆ ನಿಮ್ಗೇನು ಗೊತ್ತು, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಾಣಂತಿ ಆಗಿರ್ಬೋದು, ಅದು ಗರ್ಭಿಣಿ ಆಗಿರ್ಬೋದು, ಮಕ್ಕಳಿಗೆ ಲಸಿಕೆ ಆಗಿರ್ಬೋದು, ಪ್ರತಿಯೊಂದು ಕೆಲಸಗಳನ್ನು ಪ್ರತಿನಿತ್ಯ ಮಾಡ್ತಾರೆ. ಸದ್ಯ ನಿಮ್ಮ ಬೇಡಿಕೆಗಳು ಏನು ಮ್ಯಾಮ್? ನಾವು ಕಳೆದ 2009ರಿಂದ ನಮ್ಮ ಆಶಾ ಕಾರ್ಯಕ್ರಮ ಇಲ್ಲಿ ಬಂದಿದೆ. ನಾವು ಆಗ್ಲಿಂದ ಕೂಡ ಆಶಾ ಕಾರ್ಯಕರ್ತನ ಸಂಘಟನೆ ಮಾಡ್ತಾ ಇದ್ವಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಡಿ. ಸೊ ಆಗ್ಲಿಂದ ಈಗಲೂವರೆಗೂ ಒಂದು ಹಂತವಾದ ಪ್ರಾಬ್ಲಮ್ಸ್ ನಾವು ನೋಡ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟು. ಒಂದು ಮಗುವಿಗಾಗಲಿ ಅಥವಾ ತಾಯಿಗಾಗಲಿ ಒಂದು ಸೇಫ್ ಡೆಲಿವರಿ ಮಾಡಲಿಕ್ಕಾಗಲಿ, ಮಗುವಿಗೆ ಚುಚ್ಚುಮದ್ದು ಕೊಡೋದಕ್ಕಾಗಲಿ, ಎಲ್ಲದಕ್ಕೂ ಕೂಡ ಆಸ್ಪತ್ರೆಗೆ ಮೋಟಿವೇಟ್ ಮಾಡಿ ಕರೆತರಬೇಕು. ಹಾಗೆ ಒಂದು ಹಳ್ಳಿಯಲ್ಲಿ ಒಂದು ಆರೋಗ್ಯದ ವಾತಾವರಣ ಚೆನ್ನಾಗಿರಬೇಕು ಅಂದರೆ ಆಶಾ ಕಾರ್ಯಕರ್ತರು ಅದಕ್ಕೆ ಪಿಲ್ಲರಾಗಿ ನಿಂತ್ಕೊಂಡಿರೋರು. ಇಂಥ ಒಂದು ಮಹತ್ತರವಾದಂಥ ಕೆಲಸನ ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ. ಸೊ ನಮಗೆ ಎಲ್ಲ ಹಂತಗಳಲ್ಲೂ ಪ್ರಶಂಸೆಗಳು ಸಿಕ್ಕಿವೆ. ಕೋವಿಡ್ ಟೈಮಲ್ಲಿ ನಾವು ವಾರಿಯರ್ಸ್ ಅಂತ ಹೇಳಿ ನಮಗೆ ಮಳೆ ಹರಿಸಿದ್ದಾರೆ. ಹಾಗೆಯೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವುದೇ ಒಂದು ಸರ್ವೆಗಳಾಗಬೇಕು ಅಂದರೆ ಆಶಾ ಕಾರ್ಯಕರ್ತರಿಂದ ಆಗಿದೆ ಅಂತ ಹೇಳ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮಗೆ ಬಿರುದನ್ನು ಕೊಟ್ಟಿದೆ. ಸೊ ಆ ರೀತಿಯಲ್ಲಿ ಗ್ಲೋಬಲ್ ಹೆಲ್ತ್ ವಾರಿಯರ್ಸ್ ಅಂತ ಹೇಳಿ ನಮಗೆ ಬಿರುದನ್ನು ಕೊಟ್ಟಿದೆ. ಇಷ್ಟೆಲ್ಲ ಗೌರವಗಳು ಮಾತ್ರ ನಮಗೆ ಸಿಕ್ಕಿದೆ, ಆದರೆ ಕೈಗೆ ಒಂದು ಪುಡಿಕಾಸು ಇಲ್ಲ. ಲಾಸ್ಟ್ ಜನವರಿಯಲ್ಲೇ ನಾವು ಹೋರಾಟ ಇಲ್ಲಿ ಮಾಡಿದ್ವಿ. ಲಾಸ್ಟ್ ಇಯರ್ ಇದೇ ಫ್ರೀಡಮ್ ಪಾರ್ಕು ಫುಲ್ಲು ತುಂಬಿ ತುಳುಕಿತ್ತು. ಇಂಥ ಹೋರಾಟಗಳು ಹಲವಾರು ಮಾಡಿದ್ದೀವಿ ನಾವು, ಹೆಜ್ಜೆಗೂ ಮಾಡಿದ್ವಿ. ನಾವು 500 ರೂಪಾಯಿಂದ ಒಂದು ಬಿಡಿಕಾಸನ್ನು ಸರ್ಕಾರದಿಂದ ತಗೋಬೇಕು ಅಂದಾಗ ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಲಾಸ್ಟ್ ಜನವರಿಯಲ್ಲೂ ಕೂಡ ಇಂಥದೇ ಒಂದು ದೊಡ್ಡ ಹೋರಾಟನ ನಾವು ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 4 ದಿನದ ಹೋರಾಟ, ಹಗಲು ರಾತ್ರಿ ಹೋರಾಟ ಅದು. ಸೊ ಮಾನ್ಯ ಮುಖ್ಯಮಂತ್ರಿಗಳು ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ರು, ಎಲ್ಲ ಆಶಾ ಕಾರ್ಯಕರ್ತರಿಗೆ ನಾವು 10,000 ಸೇರಿಸಿ ಕೊಡ್ತೀವಿ. ಅದು ಮೇಲ್ಪಟ್ಟು ಯಾರು ಕೆಲಸ ಮಾಡ್ತಾರೆ ಆಶಾ ಕಾರ್ಯಕರ್ತೆಯರು ಅವ್ರಿಗೂ ನಾವು ಕೆಲಸ ಮಾಡಿದಷ್ಟು ಕೊಡ್ತೀವಿ. ಬಟ್ ಗ್ಯಾರಂಟಿ 10,000 ಪ್ರತಿಯೊಬ್ಬರಿಗೂ ಸಿಕ್ಕುತ್ತೆ ನಮ್ಮ ಮಾತನ್ನು ಹೇಳಿದರು. ಆದರೆ ಅದು ಮಾತಾಗಿ ಉಳಿದಿದೆ ಅಷ್ಟೇ, ಕೃತಿಯಲ್ಲಿ ಬಂದಿಲ್ಲ. ಅದಕ್ಕೆ ಬೇಕಾಗಿ ಹಲವಾರು ಹೋರಾಟಗಳನ್ನು ನಾವು ಮಾಡಿಬಿಟ್ಟಿದ್ದೀವಿ. ಸರ್ಕಾರದ ಗಮನಕ್ಕೆ ಹಂತದಲ್ಲಿ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಸುತ್ತುವರೆದಂಗೆ ಒಂದು ಆದೇಶನೂ ಕೂಡ ಅವ್ರು ಹೊರಡಿಸಲಿಲ್ಲ. ಜಸ್ಟ್ ಬೆಳಗಾವಿಯಲ್ಲಿ ಡಿಸೆಂಬರ್ 10ನೇ ತಾರೀಕು ಕೂಡ ಅವರ ಗಮನಕ್ಕೆ ತರಲಿಕ್ಕೆ ನಾವು ಒಂದು ಹೋರಾಟನ ಮಾಡಿದ್ವಿ. ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದರು. ಇದ್ರ ಬಗ್ಗೆ ಕೇಳಿದಾಗ ಅವರ ಬಾಯಲ್ಲಿ ಒಂದು ಮಾತು ಬರ್ತಾ ಇಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ ಏನಂಬೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಮೇಲಾಗಿ ಒಂದು ಮೀಟಿಂಗ್ ಕರಿತೀವಿ, ನಾವು ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅದಕ್ಕೆ ಯಾವ ಕ್ರಿಯೆನೂ ಇಲ್ಲ. ಹಾಗೆ ಒಂದು ಮೀಟಿಂಗು ಕರೆದಿದ್ರು, ಡಿಸೆಂಬರ್ 11ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ರು. ಮೀಟಿಂಗಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, ಮಾನ್ಯ ಹೆಲ್ತ್ ಮಿನಿಸ್ಟ್ರು ಕೂಡ ಇದ್ದರು, ಎಲ್ಲ ಬೇರೆ ಅಧಿಕಾರಿಗಳು ಕೂಡ ಇದ್ದರು. ಸೊ ಅವರು ಹೇಳಿದ್ದು, ನಿಮಗೆ ನಾವು 10,000 ಕೊಡಬೇಕು ಅಂತಂದರೆ ನಿಮ್ಮನ್ನ ಕೆಲಸದ ಒಂದು 7,000 ಜನ ನಾವು ಕೆಲಸನ ತೆಗೆದಾಕ್ಬೇಕು. ಇದು ಯಾವ ರೀತಿಯಲ್ಲಿ ನಾವು ಒಪ್ಪೋದಕ್ಕೆ ಸಾಧ್ಯ ಅಂತ ಹೇಳ್ರಿ? ನಮ್ಮನ್ನು ನೀವು ತೊಗೊಂಡಿರೋದು ಅವಶ್ಯಕತೆ ಇದ್ದಂಗೆ ನೀವು ನಮ್ಮನ್ನು ತಗೊಂಡಿದ್ದೀರಾ. ಈಗ 10,000 ಕೊಡೋ ಮಾತು ಬಂದಾಗ ನೀವು ನಮ್ಮನ್ನು ತೆಗಿಬೇಕಂತ ಹೊರಟಿದ್ದೀರಾ. ಇದು ಯಾವ ರೀತಿಯಲ್ಲಿ ನಾವು ಸಂಘದಿಂದ ಒಪ್ಪೋದಕ್ಕೆ ರೆಡಿ ಇಲ್ಲ. ಹಾಗೆಯೇ ನಾವು ಕೊಟ್ಟಿದ್ದ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡೋದು
15,000ರಿಂದ 18,000 ತನಕ ಖಂಡಿತ ಅವ್ರು ತಗೋಬೋದು, ಒಂದು ಆಶಾ ತಗೋಬೋದು. ಅಷ್ಟು ಕೆಲಸಗಳಿವೆ, ಅಷ್ಟು ಇನ್ಸೆಂಟಿವ್ಗಳು ಬರುತ್ತೆ ಅವ್ರಿಗೆ. ಆದರೆ ಇವರು ಕೈಗೆ ಕೊಡ್ತಾ ಇಲ್ಲ. ನಾವು ಅದನ್ನೆಲ್ಲ ಮಾನದಂಡವಾಗಿ ಇಟ್ಕೊಂಡೇ ನಮಗೆ ನೀವು 15,000 ರೂಪಾಯಿ ಕೊಡ್ಬೇಕಂತೇಳಿ ಲಾಸ್ಟ್ ಜನವರಿಯಲ್ಲಿ ನಾವು ಇಲ್ಲಿ ಹೋರಾಟ ಮಾಡಿದ್ದು. 40,000 ಜನ ಆಶಾಗಳಿಲ್ಲಿದ್ದು ಹೋರಾಟ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ 10,000 ಕೊಡ್ತೀವಿ, 15ಕ್ಕೆ ಆಗೋದಿಲ್ಲ ನಮಗೆ, 10,000 ಕ್ರೋಢೀಕರಿಸಿ ಕೊಡ್ತೀವಿ. ಮತ್ತು ಮೇಲ್ಪಟ್ಟು ಯಾರು ಕೆಲಸ ಮಾಡ್ತಾರೆ ಅದಕ್ಕೆ ಮೇಲ್ಪಟ್ಟು ಅವ್ರಿಗೂ ನಾವು ಕೊಡ್ತೀವಿ ಇನ್ಸೆಂಟಿವ್ ಅಂತ ಒಪ್ಕೊಂಡಿರೋ ಸರ್ಕಾರ ಈಗ ಏಕಾಏಕಿ 7,000 ಜನ ಆಶಾಗಳನ್ನ ತೆಗೆದ್ರೆ ನಾವು 10,000 ಕೊಡ್ಲಿಕ್ಕೆ ಸಾಧ್ಯ ಅಂತ ಮಾತಾಡ್ತಾ ಇದ್ದಾರೆ. ಇದು ಯಾವ ರೀತಿ, ಇದು ಯಾವ ಒಂದು ಮಾನದಂಡದ ಮೇಲೆ ಅದರ ಅವ್ರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಇರೋರ್ನೆಲ್ಲ ಮನೆಗೆ ಕಳಿಸೋದೇ ಉದ್ದೇಶ ಆಗಿದೆ ಅವರಿಗೆ. ನಾವು ಸ್ಟಾರ್ಟಿಂಗಿಂದ ಸ್ಕ್ರ್ಯಾಚಿಂದ ಅಂದರೆ ಒಂದು ಜನರಿಗೆ ಅರಿವನ್ನು ನಾವು ಮೂಡಿಸಿದ್ದೀವಿ. ನೀವು ಯಾವ್ಯಾವ ಟೈಮಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಯಾವ ಟೈಮಲ್ಲಿ ನೀವು ಹೆರಿಗೆ ಹೋಗಬೇಕು, ಯಾವ ಟೈಮಲ್ಲಿ ನೀವು ಮಾತ್ರೆಗಳನ್ನ ತೊಗೋಬೇಕು, ಯಾವ ರೀತಿ ಮಕ್ಕಳನ್ನ ಆರೈಕೆ ಮಾಡಬೇಕು, ಯಾವ ರೀತಿ ಇಂಜೆಕ್ಷನ್ ತೊಗೋಬೇಕು, ಅಥವಾ ಬೇರೆ ಬೇರೆ ಕೋವಿಡ್ ಸಂದರ್ಭಗಳಲ್ಲಿ ನೀವು ಯಾವ ರೀತಿ ಮುನ್ನೆಚ್ಚರಿಕೆನ ವಹಿಸಬೇಕು, ಇವೆಲ್ಲದ ಎಜುಕೇಷನ್ ನಾವು ಜನಕ್ಕೆ ಕೊಟ್ಟಿದ್ದೀವಿ. ಆದರೆ ನಮ್ಮ ಕೆಲಸ ಅವರಿಗೆ ಬಿಡವಾಯ್ತು ಈಗ. ಓಕೆ ಮ್ಯಾಮ್, ಈಗ ಒಟ್ಟು ಎಷ್ಟು ಆಶಾ ಕಾರ್ಯಕರ್ತರಿದ್ದಾರೆ, ಹಾಗೆಯೇ ಪ್ರತಿನಿತ್ಯ ಮಾಡುವಂಥ ಕೆಲಸ ಏನು, ಹಾಗೆಯೇ ನಿಮ್ಮಲ್ಲಿ ಅಂದರೆ ಈಗ ಸಂಘಟನೆಗಳು ಬಹಳಷ್ಟು ಸೃಷ್ಟಿಯಾಗಿರುವಂಥದ್ದು. ಅಂಗನವಾಡಿಯವರು ಹೇಳ್ತಾರೆ ನಮ್ಮ ಜೊತೆ ಆಶಾ ಕಾರ್ಯಕರ್ತರು, ಬಿಸಿ ಊಟ ಅವರು ಹೇಳ್ತಾರೆ ನಮ್ಮ ಜೊತೆ ಇದ್ದಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಕೂಡ ಗೊಂದಲದ ವಿಚಾರಗಳು ಮುಟ್ಟಿರ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಇತ್ತೀಚೆಗೆ ತಾನೇ ಅಂಗನವಾಡಿ ಕಾರ್ಯಕರ್ತರು ಸೇರಿ ಒಂದು ಪ್ರೊಟೆಸ್ಟ್ ಮಾಡಿದರು. ಅಂಗನವಾಡಿಯಿಂದಲೇ ಆಶಾ ಕಾರ್ಯಕರ್ತರು ಹೋಗ್ತಾರೆ ಅನ್ನೋ ಮಾತುಗಳಿರುವಂಥದ್ದು. ಯಾಕಂದರೆ ಅವರು ಹೋಗೋದು ಅಂಗನವಾಡಿಯಿಂದ. ಸೊ ಅಲ್ಲಿ ಜನ ಇದ್ದಾರೆ, ಇಲ್ಲಿ ಕೂಡ ಎಲ್ಲೋ ದ್ವಂದ್ವ ರೀತಿಯಾದಂತಹ ಮಾಹಿತಿ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್, ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಎಷ್ಟೇ ಸಂಘಟನೆ ಆಗಿರ್ಬೋದು ಅದು ಮ್ಯಾಟ್ರ್ ಆಗಬಾರ್ದು. ನಾವು ಕೆಲಸ ಮಾಡ್ತಾ ಇರೋದು, ನಾವು ಕೇಳ್ತಾ ಇರೋದು ನ್ಯಾಯವಾಗಿ ಇದೆಯಾ, ನಮ್ಮ ಡಿಮಾಂಡು ಇದೇ ಮುಖ್ಯ ಆಗಬೇಕು ಸರ್ಕಾರಕ್ಕೆ. ಇದರಲ್ಲಿ ಅವರು ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಅದು ಬಳಸ್ಕೊಳ್ತಾ ಇದ್ದಾರೆ ಸರ್ಕಾರ ವಿನಃ ಬೇರೆ ಯಾವ ರೀತಿ ನಾವು ಅನ್ಯಾಯವಾಗಿ ಡಿಮಾಂಡ್ಸ್ ಇಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಸೊ ಸರ್ಕಾರ ಮಾಡೋ ಕೆಲಸ ಮಾಡಬೇಕು, ನಮಗೆ ನ್ಯಾಯ ಕೊಡುವಂಥದ್ದು ಸರ್ಕಾರದ ಕೆಲಸ ಅವ್ರು ಮಾಡಬೇಕು. ಹಾಗೆಯೇ ನಮ್ಮಲ್ಲಿ ನಾವು 42,000 ಜನ ಆಶಾ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಇಡೀ ರಾಜ್ಯದ ಜನತೆಗೆ ಎಲ್ಲರ ಮುಂದೆ ಬಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ, ನಾವು ನಿಮಗೆ 10,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿ. ಇದು ಯಾವ ಕಾರಣದಿಂದಲೂ ಅವ್ರು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವ್ರದ್ದೇ ಬ್ಲಾಗ್ಗಳಲ್ಲಿ ಟ್ವೀಟ್ ಮಾಡಿದ್ದಾರೆ, 10,000 ಆಶಾ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ, ಇದು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದು ನಾವು ಉಳಿಸ್ಕೊಳ್ತಾ ಇದ್ದೀವಿ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದು ಬೇರೆ ಬೇರೆ ವಿಷಯಗಳನ್ನ ಅಡ್ಡ ತಂದು ನಮ್ಮನ್ನು ಡಿವೈಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಹೊರಡ್ತಾ ಇದ್ದಾರೆ, ಆದರೆ ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಆಮೇಲೆ ಆಶಾ ಸಂಘಟನೆ ಒಂದೇನೇ ಇರೋದು, ಇಡೀ ರಾಜ್ಯದಲ್ಲಿ 42,000 ಜನ ಆಶಾ ಕಾರ್ಯಕರ್ತರು ಒಗ್ಗಟ್ಟಲ್ಲಿ ನಿಂತು ನಾವು ಹೋರಾಟ ಮಾಡಿದ್ದೀವಿ. ಇದು ನೀವು ಪ್ರತಿ ವರ್ಷಗಳಲ್ಲಿ ನೋಡಿದ್ದೀರಾ, ನೀವು ನಮ್ಮ ಸಂಖ್ಯೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಗ್ಗಟ್ಟಲ್ಲಿ ನಿಂತು ನಾವು ಫೈಟ್ ಮಾಡ್ತಾ ಇರೋರು. ಯಾರು ಅಲ್ಲಿ ಯಾರೋ ಹೋಗಿದ್ರೆ ಅದು ಸಂಘಟನೆ ಬೇರೆ ಅನ್ನೋ ಅರ್ಥ ಕೊಡೋದಿಲ್ಲ. ಓಕೆ, ಈಗ ರಾಜ್ಯ ಸರ್ಕಾರದಿಂದ ಮಾತ್ರ ನಿಮಗೆ ಬರಬೇಕು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ನಿಮಗೆ ಸ್ಕೀಮ್ ವ್ಯವಸ್ಥೆ ಏನಾದರೂ ಇದೆಯಾ? ಆ್ಯಕ್ಚುಲಿ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡುವಂಥದ್ದು ನಮ್ಮದು NHM ಕೆಲಸ. ಬಟ್ ಅಪಾಯಿಂಟ್ ಆಗೋದು ನ್ಯಾಷನಲ್ ಹೆಲ್ತ್ ಮಿಷನಿಂದನೇ, ಸೆಂಟ್ರಲ್ ಗೌರ್ಮೆಂಟ್ ಅಂತಲೇ ಇರೋದು. ನಮಗೆ ಒಂದು 60-40 ರೇಷಿಯೋದಲ್ಲಿ ಕೊಡುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ. ಈಗ ರಾಜ್ಯ ಸರ್ಕಾರ ನಮಗೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇನ್ನು ಉಳಿದಂಗೆ ನಾವೇನೇನು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ಸೆಂಟಿವ್ ಮಾದರಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೊಡ್ತಾ ಇದ್ದಾರೆ. ಸೊ ಇದು ಎರಡು ಕ್ರೋಢೀಕರಿಸಿ ಇವಾಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು 10,000 ನಾವು ಕೊಡ್ತೀವಿ, ಅದು ಎಲ್ಲರಿಗೂ ಗ್ಯಾರಂಟಿ ಬರೋ ಥರ ಮಾಡ್ತೀವಿ. ಮೇಲ್ಪಟ್ಟು ಏನು ನೀವು ಕೆಲಸ ಮಾಡಿರ್ತಾರೆ ಎಕ್ಸ್ಟ್ರಾ ಕೇಸ್ಗಳು ಬಂದರೆ ಅದನ್ನು ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಯಾತಕ್ಕಾಗಿ ಹೋರಾಟ? ಹೆಣ್ಣು ಮಕ್ಕಳನ್ನು ಬಿಟ್ಟಿಯಾಗಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ! ಹೆಣ್ಣು ಮಕ್ಕಳನ್ನು ಬೀದಿಗೆ ತಳ್ಳಿರುವ ಸರ್ಕಾರಕ್ಕೆ ಧಿಕ್ಕಾರ! ಬೇಕೇ ಬೇಕು! ಬೇಕೇ ಬೇಕು! ನಿಮ್ಮ ಮಾತು ಉಳಿಸಿಕೊಳ್ಳದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮಾತು ಉಳಿಸಿಕೊಳ್ಳದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. 10,000 ಗ್ಯಾರಂಟಿ ಆದೇಶವನ್ನು ಈ ಕೂಡಲೇ ಹೊರಡಿಸಿ. ಬೇಕೇ ಬೇಕು, ಬೇಕೇ ಬೇಕು. ಮೇಡಮ್, ನಾವು ಇವತ್ತು
ಹೋರಾಟಕ್ಕೆ ಇಳಿದಿರೋದೇ 2 ಬೇಡಿಕೆ ಇಟ್ಕೊಂಡು. ಒಂದು, ನಮಗೆ ಸರ್ಕಾರದಿಂದ ಏನು ನಮಗೆ ಗೌರವಧನ ಪ್ರೋತ್ಸಾಹಧನ ಏನು ಬರಬೇಕು ಅದು ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಸತಿ ಹಾಕಿದ್ರೆ ನಮಗೆ ಸ್ಯಾಲ್ರಿ ಅದು. ಇವಾಗ ಈ 5 ತಿಂಗಳಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ಇನ್ಸೆಂಟಿವ್ ಬಂದಿಲ್ಲ. ನಮಗೆ ಬರ್ತಾ ಇರೋ ರಾಜ್ಯ ಸರ್ಕಾರದಿಂದ ಆ 5,000 ತೊಗೊಂಡು ನಾವು ಹೇಗೆ ಜೀವನ ಮಾಡಬೇಕು ಹೇಳಿ? 5,000 ಅದರಲ್ಲಿ ಸ್ಕೂಲ್ ಮಕ್ಕಳು ಇವಾಗ ಮಾರ್ಚ್ ಬಂದರೆ ಮತ್ತೆ ಬಜೆಟ್ ಪ್ರಾಬ್ಲಮ್ಮು ಇದು ಅಂತ ಮತ್ತೆ 5 ತಿಂಗಳು 4 ತಿಂಗಳು ಸ್ಟಾಪ್ ಮಾಡಿಬಿಡ್ತಾರೆ ಸ್ಯಾಲ್ರಿ. ಇವಾಗ ಮತ್ತೆ ನಾವು ಏನಕ್ಕೆ ಇದು 5,000ದಲ್ಲಿ ಸ್ಕೂಲ್ ಮಕ್ಕಳು ಫೀಸ್, ಇವಾಗ ಎಕ್ಸಾಮ್ ಬರ್ತಾ ಇದೆ, ಕಾಲೇಜ್ಗೆ ಹೋಗೋ ಮಕ್ಕಳಿದ್ದಾರೆ, ಎಲ್ಲರೂ ಕಾಲೇಜಿಗೆ ಕಳಿಸ್ತಿದ್ದಾರೆ, ಅವ್ರಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಜೀವನ ನಡೆಸೋದು ಹೇಗಾಗುತ್ತೆ? ಆಗಲ್ಲ. 5,000ದಲ್ಲಿ ಹೆಂಗೆ ಮಾಡ್ತೀವಿ? ರಾಜ್ಯ ಸರ್ಕಾರದಿಂದ ಬರೋ 5,000 ಸಾಕ ನಮಗೆ? ಇವ್ರಿಗೆ ಜ್ಞಾನನೇ ಇರಲ್ಲ ಮೇಡಮ್. ಎಲ್ಲ ನಮ್ಮ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ. ಕೆಲಸ ಎಲ್ಲ ಮಾಡ್ತೀವಿ, ಆದರೆ ನಮಗೆ ಸ್ಯಾಲ್ರಿ ಕರೆಕ್ಟಾಗಿ ಬರಲ್ಲ. ಆ 2 ಬೇಡಿಕೆ ಇಟ್ಕೊಂಡೇ ಇವತ್ತು ನಾವು ರಾಜ್ಯ ಸರ್ಕಾರದಿಂದ ಆಗಿರೋ 10,000 ನಮಗೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಕೊಡಬೇಕು ಅನ್ನೋ ಒಂದು ಬೇಡಿಕೆ, ಮತ್ತು ಇದು 5 ತಿಂಗಳಿಂದ ಇನ್ಸೆಂಟಿವ್ ಬಂದಿಲ್ಲ, ಅದು ನಮಗೆ ಸೇರಬೇಕು, ಆದಷ್ಟು ಬೇಗ ನಮಗೆ ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ಗಳ ಪ್ರೆಸ್ಸವ್ರ ಮುಖಾಂತರ ಈ ವಿಷಯ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಮೇಡಮ್, ನಾವು ಗರ್ಭಿಣಿ ಮತ್ತು ಮಗು ಆರೈಕೆ ಮಾಡೋದು, ಅವರು ಎಲ್ಲ ಅವ್ರ ಇಮ್ಯುನೈಜೇಷನ್ ಇರ್ಬೋದು, ಎಲ್ಲ ಕೆಲಸನೂ, ಪ್ರತಿಯೊಂದು ಕೆಲಸನೂ, ಯಾವುದೇ ಕೆಲಸ ಬಂದರೂ ಮೊದಲು ಗಮನಕ್ಕೆ ಬರೋದೇ ಆಶಾ. ಯಾವುದೇ ಒಂದು ಕೆಲಸ ಇದ್ರೂ ಮೊದಲು ಆಶಾ ಎಲ್ಲ ಕೆಲಸನೂ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಆದರೆ ನಮಗೆ ಸಂಬಳ ಕೊಡಬೇಕು ಅನ್ನೋದು ಮಾತ್ರ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ. ಇದುವರೆಗೂ 5 ತಿಂಗಳಿಂದ ನಮಗೆ ಇನ್ಸೆಂಟಿವ್ ಬಂದಿಲ್ಲ. ಕರೆಕ್ಟಾಗಿ ನಮಗೆ ಕೊಡಬೇಕಾಗಿರೋ RCH ಪೋರ್ಟಲಲ್ಲಿ ಎಂಟ್ರಿ ಆಗಿರೋದು ನಮಗೆ ಕರೆಕ್ಟಾಗಿ ಇಷ್ಟೇ ಅಮೌಂಟು ಬರಬೇಕು ಅನ್ನೋದೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ನಾವು ಇನ್ನೂ ಎಷ್ಟು ಒತ್ತಡ ಅನುಭವಿಸ್ಬೇಕು ಅಂತ ಸರ್ಕಾರ ನಿರೀಕ್ಷೆ ಮಾಡ್ತಾಯಿದ್ದ ಗೊತ್ತಿಲ್ಲ ಮೇಡಮ್ ನಮಗೆ. ಪ್ರತಿನಿತ್ಯ ಲಾರ್ವಾ ಸರ್ವೆ ಮಾಡಬೇಕು, ಗರ್ಭಿಣಿ ಆರೈಕೆ ಮಾಡಬೇಕು, ಮಗು ಆರೈಕೆ ಮಾಡಬೇಕು, ಮತ್ತು ಬೇರೆ ಯಾವುದೇ ಸರ್ವೆಗಳು ಬಂದ್ರೂ ಪ್ರತಿಯೊಂದು TB ಕೇಸ್ಗೆ ಡಾಟ್ ಕೊಡಬೇಕು ಹೋಗಿ. 3 ವರ್ಷ ಆಯಿತು, ಇದುವರೆಗೂ TB ಡಾಟ್ದು 1 ರೂಪಾಯಿ ಹಣ ಬಂದಿಲ್ಲ. ಮತ್ತು ಯಾವುದೇ ಬೇರೆ ಇಲಾಖೆಗಳ ಸರ್ವೆಗಳು ಬಂದ್ರೂ, ಜಾತಿವಾರು ಸರ್ವೆ ಬಂದರು ಅದಕ್ಕೆ ಹೋಗಬೇಕು, ಆಶಾ ಕಾರ್ಯಕರ್ತೆ ಮಾಡಬೇಕು, ಅದೆಲ್ಲ ಸರ್ವೆ ಮಾಡಿಸಿದ್ರು, ಅಮೌಂಟ್ ಕೊಡ್ತೀವಿ ಅಂದರು, ಇದುವರೆಗೂ ಯಾವುದೂ ಕೊಟ್ಟಿಲ್ಲ. ಶಾಲಾ ಬಿಟ್ಟ ಮಕ್ಕಳು ಇದ್ರದ್ದು ಸರ್ವೆ ಮಾಡಿಸಿದ್ರು, ಅದ್ರದ್ದು ಇನ್ನು ಇದುವರೆಗೂ ಅಮೌಂಟ್ ಕೊಟ್ಟಿಲ್ಲ. ಇನ್ನು ಆಶೆಗಳು ಅಂದರೆ ಸುಮ್ಮನೆ ಬಿಟ್ಟಿಯಾಗಿ ಕೆಲಸ ಮಾಡಿ ಹೋಗಬೇಕು ಅಂತ ತಿಳ್ಕೊಂಡಿದೆಯಾ ಸರ್ಕಾರ ಗೊತ್ತಿಲ್ಲ ಮೇಡಮ್. 5 ತಿಂಗಳಾಗಿದೆ. ನಮ್ಮಲ್ಲಿ ಟಾರ್ಗೆಟ್ ಮಾತ್ರ ಕೊಡ್ತಾರೆ ನಮ್ಮ ಸರ್ಕಾರ. ಇಷ್ಟೇ ANC ಭೇಟಿ ಮಾಡಬೇಕು. ನಮ್ಮ ಮೇಲಧಿಕಾರಿಗಳು ಕೇಳ್ತಾರೆ, ಎಷ್ಟು ANC ಭೇಟಿ ಮಾಡಿದ್ಯಾ? ಟಾರ್ಗೆಟ್ ಈಗ 5 ಮಾಡಿದರೆ 5 ನಾವು ಕೊಡ್ತೀವಿ ಹಾಸ್ಪಿಟ್ಲಲ್ಲಿ. ಆದರೆ 5 ನಮಗೆ ಎಂಟ್ರಿ ಮಾಡೋಕ್ಕೆ ಮತ್ತು ನಮ್ಮ ಸ್ಯಾಲ್ರಿಗೆ ಬರ್ತಾ ಇಲ್ಲ. ಬರ್ತಾ ಇರೋದು ಇಲ್ಲಿ 10,000 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವರು ಫಿಕ್ಸ್ ಮಾಡಿರೋದು ಸೇರಿ 6ರಿಂದ 7,000 ಬರ್ತಾಯಿದೆ. ಇವರು ಏನು 5,000 ಫಿಕ್ಸ್ ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ಇನ್ಸೆಂಟಿವ್ 10,000 ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಬರ್ತಿಲ್ಲ. ಸರ್ಕಾರಕ್ಕೆ ತಲೆ ಇದ್ದರೆ ಇದನ್ನು ಯಾರು ಮಾತಾಡ್ತಿದ್ದಾರೋ ಅವ್ರಿಗೆ, ನಮ್ಮ ಹೆಲ್ತ್ ಮಿನಿಸ್ಟ್ರಿಗೇನೆ ಏನಾದರೂ ಆಶಾ ವರ್ಕರ್ಗಳ ಬಗ್ಗೆ ಕಾಳಜಿ ಇದ್ದರೆ, ಅವರು ಹೆಣ್ಮಕ್ಳ ಥರ ನಮ್ಮನ್ನು ತಿಳ್ಕೊಂಡಿದ್ರೆ ದಯವಿಟ್ಟು ಅದನ್ನು ಯೋಚನೆ ಮಾಡಿ. ನಮ್ಮದೇ ನೋಡಿ, ನನ್ನ ಟೋಟಲ್ 10,000 ಬರಲ್ಲ ನಮಗೆ, ನಮ್ಮ ಸಂಬಳ 10,000 ಬರಲ್ಲ. ಯಾಕೆ ಜನಕ್ಕೆ ನೀವು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಾ? ಆಶಾ ವರ್ಕರ್ಗಳು ಫೀಲ್ಡ್ಗೆ ಹೋದರೆ 10,000 ಬರುತ್ತೆ, 15,000 ಬರುತ್ತೆ. ಸುಮ್ಮನೆ ಅವ್ರುಗಳು ತಿಳ್ಕೊಳ್ತಾ ಇರೋದು. ನಮ್ಗೆ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. 10,000 ರೀಚ್ ಆಗ್ತಾ ಇಲ್ಲ ನಮಗೆ. ಇದು ಸುಳ್ಳು ಮಾಹಿತಿ ಕೊಡೋದನ್ನ ನಿಲ್ಲಿಸಿ. ಫಸ್ಟು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಒಪ್ಕೊಳ್ಳಿ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ. ಅದನ್ನು ಬಿಟ್ಟು ಸುಳ್ಳು ಮಾಹಿತಿ ಕೊಡೋದು ಬೇಡ. ಬೇರೆ ಗರ್ಭಿಣಿ ಆಗಲಿ ಬಾಣಂತಿ ಆಗಲಿ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಏನಾದರೂ ಜಾತಿ ಗಣತಿ ಬೇರೆ ಬೇರೆ ಸಮೀಕ್ಷೆ ಬಿಟ್ಟಾಗ ಕೆಲವೊಂದು ಗೌರ್ಮೆಂಟಿಂದ ಕೇಳೋದನ್ನ ಮಾಹಿತಿ ಕೊಡೋದಿಲ್ಲ ಅಂತಾರೆ, ಸ್ವಲ್ಪ ಅವಾಯ್ಡ್ ಕೂಡ ಮಾಡ್ತಾರೆ. ಬೇರೆ ಸರ್ವೆಗಳೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ಅದೇ ರೀತಿ ಇವಾಗ ನಮಗೆ ನೋಡಿ 4ರಿಂದ 5 ತಿಂಗಳು ಇನ್ಸೆಂಟಿವ್ ಕೊಡ್ತಾ ಇಲ್ಲ. ನಮಗೂ ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಮನೆಗಳಲ್ಲಿ ಸಿಂಗಲ್ ಪೇರೆಂಟ್ಸ್ ಅವರು ತುಂಬ ನಮ್ಮ ಆಶಾ ಕಾರ್ಯಕರ್ತರು ಇದ್ದಾರೆ, ಮತ್ತು ಮಕ್ಕಳು ಓದುವಂಥ ಮಕ್ಕಳಿದ್ದಾರೆ. ಅವ್ರಿಗೆ ಫೀಸ್ ಕಟ್ಟೋಕ್ಕಾಗ್ದಿರ ತುಂಬ ಕಷ್ಟಪಡ್ತಾ ಇದ್ದೀರಿ ಮೇಡಮ್. ನಾವು ತುಂಬಾ ಕಷ್ಟಪಟ್ಕೊಂಡಿದ್ದೀರಿ ಮೇಡಮ್. ಇವಾಗ ಆಶಾ ವರ್ಕರು ಕೆಲಸ ಮಾಡೋಕ್ಕೂ ಅಷ್ಟೇ ಬರ್ಡನ್ ಇದೆ. ಪ್ರತಿಯೊಂದಕ್ಕೂ ಟಾರ್ಗೆಟ್ ಕೊಡ್ತಾರೆ, ಇಷ್ಟು ಮಾಡಿ, ಇಷ್ಟು ANC ಬರಬೇಕು, ಇಷ್ಟು PNC ಬರಬೇಕು ಅಂತಾರೆ. ಸಮೀಕ್ಷೆ ಕೊಟ್ಟಾಗ ನಮಗೆ ಇಷ್ಟು ದಿನದೊಳಗಡೆ ಸಮೀಕ್ಷೆ ಮುಗಿಸಿ ಕೊಡಬೇಕು ಅಂತ ಒಂದು ದಿನಗಳು ಕೊಡ್ತಾರೆ. ಒಂದು 15 ದಿನದಲ್ಲಿ ಮುಗಿಸ್ಕೊಡ್ಬೇಕು, 1 ತಿಂಗಳ ಒಳಗಡೆ ಮುಗಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಟಾರ್ಗೆಟ್ ಕೊಟ್ಬಿಡ್ತಾರೆ. ಅಷ್ಟರೊಳಗಡೆ ನಾವು ಸಮೀಕ್ಷೆ ಮಾಡಿ ಕೊಡಬೇಕಾಗುತ್ತೆ ಮೇಡಮ್ ಅವ್ರಿಗೆ. ಸರ್ಕಾರ ಎಲ್ಲೋ ಒಂದು ಕಡೆ ಕೊಟ್ಟ ಮಾತನ್ನ ತಪ್ಪಿತಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ಕರೆಕ್ಟ್ ಮೇಡಮ್, ತಪ್ಪಿದೆ.
ಯಾಕಂದರೆ ಇಷ್ಟು ದಿವಸ 10,000 ಏರಿಸ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಅವರು ತಪ್ಪಿದ್ದಾರೆ ತಾನೆ ಮೇಡಮ್. ಅವ್ರು ಕೊಟ್ಟಿದ್ರೆ ತಾನೇ ಅವ್ರ ಮಾತು ಉಳಿಸ್ಕೊಂಡಂಗೆ. ಅವ್ರು ನಮ್ಗೆ ಏನಾದರೂ ಕೊಟ್ಟರೆ ಫಿಕ್ಸೆಡ್ ಸ್ಯಾಲ್ರಿ, ಅವ್ರು ಕೊಟ್ಟಿರೋ ಮಾತ್ರ ಉಳಿಸ್ಕೊಂಡಂಗೆ. ಇಲ್ಲಾಂದರೆ ನಾವು ಇಷ್ಟು ಜನ ಇಷ್ಟು ಓಡಾಡ್ತಾ ಇದ್ದೀವಿ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನೋಡಿ ಮೊನ್ನೆ 4 ದಿವಸ ಮಾಡಿದ್ದೀವಿ. ಮತ್ತು ಇದು ಬಾಣಂತಿಯರ ಭೇಟಿ ಪ್ರತಿಯೊಂದು ಕೆಲಸನೂ ನಮ್ಮ ಕೈಲಿ ಮಾಡಿಸ್ಕೊತಾರೆ. ಆದರೆ ಅದಕ್ಕೆ ತಕ್ಕನಾಗ ಪ್ರತಿಫಲ ನಮ್ಗೆ ಸಿಗ್ತಾ ಇಲ್ಲ. ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಅದಕ್ಕೆ 5,000ದಲ್ಲಿ ಏನು ಬರುತ್ತೆ ನೋಡಿ ಮೇಡಮ್, ಜೀವನ ಸಾಗೋಕ್ಕಾಗುತ್ತೆ ಹೇಳಿ? 5,000 ಮಾತ್ರ ಬರೋದು. ಹೌದು, ಫಿಕ್ಸೆಡ್ ಸ್ಯಾಲ್ರಿ ಅಂದರೆ 5,000 ಗೌರವಧನ ಬರುತ್ತೆ ಅಷ್ಟೇ. ಇನ್ನು 5 ತಿಂಗಳಿಂದ ನಮಗೆ ಇನ್ಸೆಂಟಿವ್ ಬಂದಿಲ್ಲ. ಬರೋ 5,000ದಲ್ಲಿ ನಾವು ಫ್ಯಾಮಿಲಿ ಯಾವ ಥರ ನಡ್ಸೋಕ್ಕಾಗುತ್ತೆ ಹೇಳಿ ಮೇಡಮ್? ಅದರಿಂದ ತುಂಬ ಜೀವನ ಕಷ್ಟ ಆಗ್ತಾ ಇದೆ. ಪ್ರತಿದಿನ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ? 9 hours ಡ್ಯೂಟಿ ಅಂತ ಒಂದು ಕಾನೂನಲ್ಲಿ ಇರುವಂಥದ್ದು. ಸೊ ಪ್ರತಿದಿನ ಎಷ್ಟು ಅವರ್ ನೀವು ಡ್ಯೂಟಿ ಮಾಡ್ತೀರಾ? ಎಷ್ಟೊತ್ತು ಕೆಲಸ ಮಾಡ್ತಾ ಇರ್ತೀರಾ ಫೀಲ್ಡಲ್ಲಿ? 2 ಅವರ್ 3 ಅವರ್ ಹತ್ರ 3 ಅವರ್ಸ್ ಆಗುತ್ತೆ, 4 ಅವರ್ಸ್ ಆಗುತ್ತೆ ಒಂದೊಂದು ದಿವಸ. ಇಡೀ ದಿನ ಮಾಡಲ್ಲ. ಒಂದೊಂದು ದಿವಸ ಒಂದೊಂದು PH ಅಲ್ಲಿ ಇಡೀ ದಿವಸನೂ ಮಾಡಬೇಕಾಗುತ್ತೆ ಅಂತ ಅವಶ್ಯಕತೆ ಬಂದರೆ ಮಾಡ್ತಾರೆ ಮೇಡಮ್. ಕೆಲಸ ಅಂದರೆ ಗರ್ಭಿಣಿನ ಕರ್ಕೊಂಡು ಹೋಗ್ಬೇಕಂದ್ರೆ ಆಸ್ಪತ್ರೆಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಆಗುತ್ತೆ. ಅವ್ರಿಗೆ ಡೆಲಿವರಿ ಮಾಡಿಸಿ ಎಲ್ಲ ಅವ್ರ ಅವಶ್ಯಕತೆಗಳೆಲ್ಲ ನೋಡಿಕೊಂಡು ನಾವು ಅಲ್ಲೇ ಇದ್ದು ಎಲ್ಲ ಮುಗಿಸಿ ಬರೋದಕ್ಕೆ ಅಷ್ಟು ಟೈಮ್ ಹಿಡಿಯುತ್ತೆ ಮೇಡಮ್. ನಾನು ನೈಟ್ ಹೋದರೆ ಬೆಳಗ್ಗೆ ಆಗುತ್ತೆ ಮೇಡಮ್. ಡೆಲಿವರಿ ಕೇಸ್ ಏನಾದರೂ ಕರ್ಕೊಂಡು ಹೋದರೆ ನೈಟು 12:30 1 ಗಂಟೆ ಅವ್ರು ಫೋನ್ ಮಾಡ್ದೆ ಹೋದರೆ ಬೆಳಗ್ಗೆ 6 ಗಂಟೆ ಅವ್ರಿಗೆ ಡೆಲಿವರಿ ಆಗೋವರೆಗೂ, ಮಗು ಬಾಣಂತಿ ಸೇಫ್ ಆಗೋವರೆಗೂ ಅಲ್ಲೇ ಇದ್ದು ಕಾಯ್ದು ಆಮೇಲೆ ಬರೋದು ಮೇಡಮ್. ಎಷ್ಟು ಕಷ್ಟ ಆಗ್ತಿದೆ? ಹೌದು ಮೇಡಮ್, ತುಂಬಾ ಕಷ್ಟ ಆಗ್ತಾಯಿದೆ. ಸರ್ಕಾರ ನಡೆ ಬಗ್ಗೆ ಏನು ಹೇಳ್ತೀರಾ? ಅವರು ಮಾತಿಗೆ ತಪ್ಪಿದ ಸರ್ಕಾರನೇ ಮೇಡಮ್. ನಮಗೆ ಟೈಮಿಂಗ್ಸ್ 2 ಅವರ್ ಅಂತ ನಮ್ಮನ್ನ ಟ್ರೈನಿಂಗಲ್ಲಿ ತೊಗೊಂಡು ನಮ್ಮನ್ನ ಆಶಾ ಕಾರ್ಯಕರ್ತರಂತ ಮಾಡಿಬಿಟ್ಟು ಟೈಮಿಂಗ್ಸ್ ಇಲ್ಲದೆ ಇರೋ ಕೆಲಸಗಳು. ಯಾಕೆಂದರೆ ಇವಾಗ ಹೋಗಿರ್ತೀವಿ, ಮಗು ಬಾಣಂತಿ ಸೇಫ್ ನೋಡೋಕೆ ಹೋಗಿರ್ತೀವಿ, ಅಲ್ಲಿ ಬರ್ತೀವಿ ವೆಯ್ಟ್ ಏನಾದ್ರು ಮಗು ಹುಟ್ಟಂದರೆ ಅದಕ್ಕೆ ಇನ್ನೂ ಒಂದಿನ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ನಾವು ಊಟ ತಿಂದ್ವಾ, ತಿಂಡಿ ತಿಂದ್ರಾ, ನೀವು ಹೆಂಗಿದ್ದೀರಾ ಅಂತ ಕೇಳೋಕ್ಕೂ ನಮ್ಗೆ ಯಾರೂ ಇರಲ್ಲ. ಅವತ್ತಿನ ದಿನ ನಾವು ತಾಯಿ ಮಗು ಉಳ್ಸೋಕೆ ಹೋಗಿರ್ತೀವಿ, ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಂಡಿರ್ತೀವಿ. ತಾಯಿ ಮಗನ ಕಾಪಾಡೋಕೆ ಹೋಗಿ ನಮ್ಮ ಆರೋಗ್ಯ ಒತ್ತೆ ಇಟ್ಟು ನಾವು ಕಾಪಾಡಿಕೊಂಡು ತಾಯಿ ಮಗನ ಸುರಕ್ಷಿತವಾಗಿ ವಾಪಸ್ ಕರ್ಕೊಬರ್ತೀವಿ. ಆ ಸುರಕ್ಷಿತವಾಗಿ ಕರ್ಕೊಂಬಂದಾಗ ನಮಗೆ ತಲೆನೋವು, ಗ್ಯಾಸ್ಟ್ರಿಕ್ ಅಂತ ನಮಗೆ ನಾವೇ ಪೇಷಂಟಾಗಿ ಬಂದುಬಿಟ್ಟಿರ್ತೀವಿ. ಆ ಪೇಷಂಟ್ ಅಂತ ನಾವು ಯಾವ ಹಾಸ್ಪಿಟಲ್ಗೆ ಹೋದ್ರು ಇವ್ರು ಆಶಾ ವರ್ಕರು ಇವ್ರಿಗೆ ಇಂಥೇ ಆದ ವರ್ಷಕ್ಕೊಂದು ಸರಿ ಆಗಲಿ ಅವ್ರನ್ನ ಚೆಕಪ್ ಮಾಡಬೇಕು, ಅವ್ರಿಗೆ ಹೆಲ್ತ್ ಫೆಸಿಲಿಟಿ ಕೊಡಬೇಕು ಅನ್ನೋದು ಯಾವುದೇ ರೀತಿ ನಮಗೆ ಯಾವ್ದು ಸಿಗ್ತಾ ಇಲ್ಲ. 18 ವರ್ಷ ಸರ್ವಿಸ್ ಇದೆ ಸರ್ ನಮಗೆ. ನಾವೊಬ್ಬ ಸಿಂಗಲ್ ಪೇರೆಂಟ್ಸು. ಈಗ ನಮ್ಗೆ ಏಜ್ ಆಗಿದೆ, ಮತ್ತು ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೂ ಆಗಲ್ಲ, ಏನೂ ಇಲ್ಲ. 18 ವರ್ಷದಿಂದ ನಮ್ಮ ಕೆಲಸಗಳು ನೋಡಿದ್ರೆ ಅಂದರೆ ಸಿದ್ದರಾಮಯ್ಯ ಸರ್ ಹತ್ರ ಅವಾರ್ಡ್ ಸಮೇತ ತೊಗೊಂಡಿದ್ದೀವಿ ನಾವು. ಲಾಸ್ಟ್ ಇಯರ್ ಇದಾದಾಗ ಅವಾರ್ಡ್ ತೊಗೊಂಡಿದ್ದೀವಿ. ಯಾಕೆ ಅವಾರ್ಡ್ ತೊಗೊಂಡಿದ್ದೀವಿ? ಒಬ್ಬ ಗರ್ಭಿಣಿ ಬಾಣಂತಿನ ಆರೈಕೆ ಮಾಡಿ, ಮಕ್ಕಳನ್ನ ಆರೈಕೆ ಮಾಡಿ ನಾವು ಎಷ್ಟೆಲ್ಲ ಕೆಲಸ ಮಾಡಿ ಎಷ್ಟು ಪ್ರೋಗ್ರೆಸ್ ಕೊಟ್ಟಿದ್ದೀವಿ ಅಂತ ಗೊತ್ತಾಗಿ ಅವಾರ್ಡ್ ಎಲ್ಲ ಬಂದಿದೆ ನಮಗೆ. ಒಬ್ಬ ಗರ್ಭಿಣಿನ 4 ಸರ್ತಿ ಚೆಕಪ್ ಕರ್ಕೊಂಡು ಹೋಗಬೇಕು ನಾವು. 2 ತಿಂಗಳಿಗೂ ಒಮ್ಮೆ ಕರ್ಕೊಂಡು ಹೋಗಬೇಕು. ಅವಳಿಗೆ ಸ್ಕ್ಯಾನಿಂಗ್ ಆಗಬೇಕು, BP ಚೆಕಪ್ ಆಗಬೇಕು, FS ಕ್ಯಾಲ್ಸಿಯಂ ಮಾತ್ರೆಗಳು ಕೊಡಬೇಕು. ಅರ್ಥ ಆಯ್ತಾ? ನೈಟಲ್ಲಿ ಡೆಲಿವರಿ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಒಂದು 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮಗೆ ಕಾಲ್ ಬರುತ್ತೆ, ಅಕ್ಕ ಹಿಂಗಾಗಿದೆ. ನನ್ನನ್ನು ಹಳ್ಳಿನಲ್ಲಿ ಅಕ್ಕಯ್ಯಮ್ಮ ಅಂತ ಕರೀತಾರೆ. ಅಕ್ಕಯ್ಯಕ್ಕ ಬಾ ಬೇಗ ಅಂತ ಅಂದ್ಬಿಟ್ಟು. ನಾಯಿಗಳಂದರೆ ನಾಯಿಗಳು ಸರ್, ನಮ್ಮ ಹಳ್ಳಿಗಳಲ್ಲಿ ಈಚೆ ಬರೋಕ್ಕಷ್ಟು ಭಯ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಹೊರಗಡೆ ಹೋಗಿ ಆನೇಕಲ್ ಗೌರ್ಮೆಂಟಿಗೆ ಬರಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕೆಲವು ಟೈಮಲ್ಲಿ ಅಲ್ಲಿ ನೈಟ್ ಡಾಕ್ಟ್ರ್ ಇರೋದಿಲ್ಲ, ಅಂಥದ್ರಲ್ಲಿ ಪ್ರೈವೇಟ್ಗೆ ಹೋಗ್ತೀವಿ. ಗೌರ್ಮೆಂಟಲ್ಲಿ ನಾವು ಡೆಲಿವರಿ ಕರ್ಕೊಂಡೋದ್ರೆ ಒಂದು 10-15 ಸಿಗ್ನೇಚರ್ ಮಾಡ್ಕೋತಾರೆ, ಆಶಾ ಕರ್ಕೊಂಡು ಬಂದಿದ್ದಾಳ ಇಲ್ವಾ ಇಲ್ಲಿ ಅಂತ. ಅದೇ ನಮ್ಗೆ ಅಲ್ಲಿ ಆಗಲಿಲ್ಲ ಅಂತ ನಾವು ಪ್ರೈವೇಟ್ ಕರ್ಕೊಂಡೋದ್ರೆ ನಮ್ಗೆ ಅದಕ್ಕೂ ಅಮೌಂಟ್ ಕೊಡೋದಿಲ್ಲ. ಕೊಡೋದೆಷ್ಟು ಇನ್ಸೆಂಟ್ರಿ ಅಂತ 300 ರೂಪಾಯಿ. ಗೌರ್ಮೆಂಟಲ್ಲಿ ಡೆಲಿವರಿ ಮಾಡಿಸಿದ್ರೆ ಮಾತ್ರ 300 ರೂಪಾಯಿ. ಪ್ರೈವೇಟಿಗೆ ಹೋದರೆ ಅದು ಹಣ ಇಲ್ಲ ನಮಗೆ. ಅರ್ಥ ಆಯ್ತಾ? ಏನಾದರೂ ಒಂದೊಂದು ಚೇಂಜ್ ಮಾಡಿದ್ರೆ ನಾವು ಅನ್ನ ತಿನ್ಬೋದು, ಜೀವನ ಮಾಡ್ಬೋದು. ಈ ವಯಸ್ಸನ್ನ ನಾವು ಬೇರೆ ಕಡೆ ಹೋಗಿ ಇದು ಮಾಡೋಕ್ಕಾಗತ್ತೆ? ಇನ್ನು ಬಾಣಂತಿ ಭೇಟಿ ಅಂತ ಬರುತ್ತೆ. ಬಾಣಂತಿ ಭೇಟಿ ನಾವು ಅವ್ರಿಗೆ 6 ಭೇಟಿ 7 ಭೇಟಿ ಮಾಡಬೇಕಾಗುತ್ತೆ. ಮೊದಲು 3 ದಿವಸ ಆಸ್ಪತ್ರೆಯಲ್ಲೇ ಇರ್ತಾರೆ, 3 ದಿನ ಆದಮೇಲೆ ಮನೆ ಭೇಟಿಗಳು ಮಾಡ್ತೀವಿ. 3, 7, 14, 21, 28, 42 ದಿವಸ ಅವ್ರಿಗೆ ಭೇಟಿ ಮಾಡಬೇಕು. ಭೇಟಿನಲ್ಲಿ ಅವ್ರಿಗೆ ತೂಕ ಹಾಕಬೇಕು, FS ಕ್ಯಾಲ್ಸಿಯಂ ಕೊಡಬೇಕು, ಮಗು ಯಾವ ರೀತಿ ಆರೈಕೆ ಆಗಿದೆ, ಮಗು ಯಾವ ಬೆಳವಣಿಗೆ ಆಗಿದೆ, ತಾಯಿಗೆ ರಕ್ತ ಯಾವ ರೀತಿ ಇದೆ ಅಥವಾ ನಿಂತಿದೆಯಾ, ಅವಳು ಆರೈಕೆದು ಫಿಟ್ಸ್ ಬರುತ್ತೆ, ಪ್ರತಿಯೊಂದೂ ನಾವು ಬಾಣಂತಿನಲ್ಲಿ ಆರೈಕೆ ಮಾಡಬೇಕು. ಅದಾದಮೇಲೆ ಇನ್ನು ನಾವು ಇಂಜೆಕ್ಷನ್ಗಳಿಗೆ ಹೋಗ್ತೀವಿ. ಇಂಜೆಕ್ಷನ್ಗಳು ಯಾವಾಗ BCG ನಾವು ಗೌರ್ಮೆಂಟಲ್ಲಿ ಹಾಕ್ಸಿರ್ತೀವಿ. ಅಲ್ಲಿಂದ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು. ಅರ್ಥ ಆಯ್ತಾ? 10 ತಿಂಗಳು, 1.5 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ ಇಂಜೆಕ್ಷನ್ ಹಾಕಬೇಕು. ನಾವು 1.5 ತಿಂಗಳಿಂದ 3.5 ತಿಂಗಳವರೆಗೂ ಹಾಕಿಸಿ ಇಂಜೆಕ್ಷನ್ ಹಾಕ್ತೀವಿ. ಮತ್ತು 10 ತಿಂಗಳಿಗೆ ಹಾಕಿದ್ರೆ ಬರೀ 100 ರೂಪಾಯಿ ನಮಗೆ ಕೊಡ್ತಾರೆ.
ಅರ್ಥ ಮಾಡ್ಕೊಳ್ಳಿ. ಆ ಮಕ್ಳಿಗೆ ಫಾಲೋ ಅಪ್ ಮಾಡಬೇಕು, ವಿನಲ್ಲಿ ಎಂಟ್ರಿ ಹಾಕಬೇಕು, ನಮ್ಮ RCH ಎಂಟ್ರಿ ಹಾಕಬೇಕು. ಇಲ್ಲ ಅಂದರೆ ಆ 100 ರೂಪಾಯಿ ಬರೋಲ್ಲ. ಇಡೀ ಟೋಟಲ್ ಒಂದು ಗೌರ್ಮೆಂಟಲ್ಲೇ ಆಗಿದ್ದರೆ ಮಾತ್ರ ಒಂದು 950 ರೂಪಾಯಿ, 300 ರೂಪಾಯಿ ಏನು ತೊಗೋತೀವಿ, ಡಿಲ್ವರಿಗೆ 300 ರೂಪಾಯಿ ತೊಗೋತೀವಿ, 250 ರೂಪಾಯಿ ಬಾಣಂತಿ ಭೇಟಿ ತೊಗೋತೀವಿ, 100 ರೂಪಾಯಿ ಇಂಜೆಕ್ಷನ್ಗೆ ತೊಗೋತೀವಿ. ಎಷ್ಟು 1.5 ವರ್ಷ ಕಾದರೆ ನಾವು ಒಂದು ಮಗುಗೆ ಇನ್ಸೆಂಟ್ರಿ, ಈ ವಿಷಯಕ್ಕೆ ನಾನು ಹೇಳ್ತಾ ಇರೋದು, ತೊಗೊಳೋದು ಒಂದು 950 ರೂಪಾಯಿ. ನಾವು ಅದಕ್ಕೆ ಎಷ್ಟು ಒಂದು ಎಫೆಕ್ಟ್ ಹಾಕಿರ್ತೀವಿ, ನಾವು ಎಷ್ಟು ಒಂದು ಕೆಲಸ ಮಾಡಿರ್ತೀವಿ, ಸರ್ಕಾರಕ್ಕೆ ಇದು ಗಮನಕ್ಕೆ ಬರ್ತಾನೆ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು 5 ತಿಂಗಳಾಗಿದೆ ಮೇಡಮ್ ನಮಗೆ ಇನ್ಸೆಂಟ್ರಿ ಬಂದು. ಈಗ ಒಂದು ಕಫ ಚೆಕಪ್ ತಂದು ಕೊಡಬೇಕು ಅಂತ ಹೇಳಿದ್ದಾರೆ. 3 ವರ್ಷ ಆಗಿದೆ, ನಮಗೆ ಅಮೌಂಟು ಇಲ್ಲ, ಪೇಷಂಟ್ಗಳಿಗೂ ಇಲ್ಲ. ಏನು ಹಣ್ಣು ಹಂಪಲು ಕೊಡೋದಕ್ಕೆ ಅಂತ ಅವರಿಗೆ 3000 ಅಮೌಂಟ್ ಕೊಡ್ತಾರೆ, ಅವ್ರಿಗೂ ಹಣ ಇಲ್ಲ. ಆರೈಕೆ ಮಾಡಿ ಅವ್ರ ಮನೆ ಬಾಗಿಲಿಗೆ ಹೋಗಿ, ನನಗೆ TB ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ನಾನು ಹೋಗಿ ಅವ್ರ ಹತ್ರ ಕಫ ತೆಗಿಸ್ಬೇಕಾದಂಗೆ ನಿಂತ್ಕೊಂಡು ಹುಗಿ ಅಂತ ಕೊಡಲ್ಲ, ನನಗೆ ಬರಲ್ಲಮ್ಮ ಅಂತಾರೆ. ಡಬ್ಬಿನ ಬಾಯಿ ಹತ್ರ ಇಟ್ಕೊಂಡು ನಿಜವಾಗ್ಲೂ ನಾವು ಪಡೋವಂಥ ಕಷ್ಟ ಯಾವ ನರಕವಾಸಿಗಳಿಗೂ ಬೇಕಾಗಿಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ. ಆ ಡಬ್ಬಿ ಕಫನ್ ತೆಗೆದು ತಿರ್ಗಾ ಹಾಕಿ ನಾವು ಅದು ವಾಶ್ ಮಾಡ್ಕೊಂಡು ತಿರ್ಗಾ ನಾವು ಒಂದು ಬಸ್ ಟ್ರಾವೆಲ್ ಮಾಡಬೇಕು, ಎಲ್ಲೋ ನಾವು ಲ್ಯಾಬಿಗೆ ತಂದು ಕೊಡೋಷ್ಟೊತ್ತಿಗೆ ನಮ್ಮ ಕಷ್ಟ ಎಷ್ಟಿದೆ ಅನ್ನೋದು ನಮಗೊಬ್ಬರಿಗೆ ಗೊತ್ತಿರುತ್ತೆ. ಅದಕ್ಕೆ ಕೊಡೋದು ಎಷ್ಟು ಮೇಡಮ್? 15 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಕಫ ಚೆಕಪ್ ಮಾಡ್ಕೊಂಬರೋಕ್ಕೆ. ಈಗ ನೀವು ಒಂದು ಕಫ ಉಗುವಾಗ ಎಷ್ಟು ಅಸಹ್ಯ ಅನಿಸುತ್ತೆ ಮೇಡಮ್ ನೋಡೋಕ್ಕೆ. ಅದನ್ನು ನಾವು ತೆಗೆದು ತಂದು ಕೊಡಬೇಕು ಅಂದರೆ ನಮಗೆ ಎಷ್ಟು ನೋವಿರುತ್ತೆ ಅನ್ನೋದು ಯೋಚನೆ ಮಾಡಿ. ಆದರೂ ಅದಕ್ಕೆ 15 ರೂಪಾಯಿ ಕೊಡ್ತೀನಿ ಅಂತ ಇದುವರೆಗೂ ಲೈಫಲ್ಲಿ ಕೊಟ್ಟೇ ಇಲ್ಲ. 15 ವರ್ಷದಿಂದ 15 ರೂಪಾಯಿ ನಾವು ಕಣ್ಣಲ್ಲಿ ನೋಡಲಿಲ್ಲ. ಯಾವುದಕ್ಕೆ? ಸರ್ಕಾರ ಯಾಕೆ ನಿಮ್ಮನ್ನ ಇಷ್ಟೊಂದು ಕಡೆಗಣಿಸ್ತಾ ಇದೆ? ಯಾಕಂದ್ರೆ ಮಹಿಳೆ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ, ಅವರ ಗಮನಕ್ಕೆ ಏನಾದರೂ ತಂದಿದ್ದೀರಾ? ನಿಮ್ಮ ಕಷ್ಟ ಬೇಕು ಅಂತ ಮೇಡಮ್ ನಮಗೆ ಭಾಳನೇ ಇದಾಗ್ತಾ ಇದೆ. ಅವ್ರನ್ನ ಮೀಟ್ ಮಾಡಬೇಕು, ಅವರಲ್ಲಿ ನಮ್ಮ ಕಷ್ಟ ಸುಖನ ಹೇಳ್ಕೋಬೇಕು. ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ? ಅವರು ಹೆಣ್ಣೆ ಅಲ್ವಾ, ನಾವು ಹೆಣ್ಣೆ ಅಲ್ವಾ? ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 300, 400, 500 ರೂಪಾಯಿ ಒಬ್ರಿಗೆ ಸಂಬಳ ಇರುತ್ತೆ ಮೇಡಮ್. ನಮಗೇನು ಸಂಬಳ ಬರ್ತಾ ಇದೆ? ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಟೈಮ್ ಆಗುತ್ತೆ. ಸಿಸ್ಟರ್ಗಳಂತೂ ಕೂಡಿಸ್ಕೊಂಡ್ಬಿಡ್ತಾರೆ ಆಸ್ಪತ್ರೆಯಲ್ಲೇ, ಅದು ಮಾಡ್ಬೇಕು ಇದು ಮಾಡ್ಬೇಕು ಇರಪ್ಪ ಅಂತ ಅಂದ್ಬಿಟ್ಟು. ಕೆಲವು ಯಾವ ರೀತಿ ನಡವಳಿಕೆ ಮಾಡ್ತಾರೆ? ಯಾಕಂದ್ರೆ ಡಾಕ್ಟರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಮೇಡಮ್ ನಾವು ಅವ್ರಿಗೆ ಕೆಲಸ ಮಾಡಿ ಕೊಟ್ಟರೆ ನಮ್ಗೆ ಅವ್ರು ಟ್ರೀಟ್ಮೆಂಟ್ ಚೆನ್ನಾಗೇ ಮಾಡ್ತಾರೆ. ಅವ್ರಿಗೇನು ಅವ್ರ ಮುಂದಕ್ಕೆ ನಾವು ಕೆಲಸ ತೊಗೊಂಡೋಗಿ ಕೊಡಬೇಕು, ಆವಾಗ ಅವ್ರು ಕೆಲಸ ಮಾಡ್ತಾರೆ. ನೀನು ಟೇಬಲ್ ಮೇಲೆ ಕೂತಿರ್ತೀಯ, ನಾನು ಹಾಳಾಗಿ ನಿನ್ನ ಬಾಗಿಲಿಗೆ ಹೋಗಬೇಕು, ನಾನು ನಿನ್ನ ಕೆಲಸ ಕೊಟ್ಟರೆ ನೀನು ಮಾಡೋದು. ನೀನು RCH ಎಂಟ್ರಿ ಮಾಡಬೇಕು ಅಂದರೆ ನನ್ನ ಗರ್ಭಿಣಿ ಬಾಣಂತಿ ಎಲ್ಲ ನೋಡಿದ್ರಲ್ವ ನಾನು RCHಗೆ ನಿನ್ನ ಕೊಡೋಕ್ಕೆ. ಅದು ಮಾಡಲಿಲ್ಲ ಅಂದರೆ ನಿನ್ನ ಹತ್ರ ಏನು ಕೊಡೋಕ್ಕಾಗುತ್ತೆ? ಫೋಟೋ ಕೊಡಬೇಕು ಎಲ್ಲಕ್ಕೂ. ನಾನು ಇಂಥವ್ರಿಗೆ ಹೋಗಿದ್ದೆ, ಇದು ಮಾಡಿದ್ದೀನಿ ನೋಡಿ ಮೇಡಮ್, ನಂಗೆ ಮಾಡಿ ಮೇಡಮ್ RCH ಅಂದರೆ ಅವಾಗ RCH ಮಾಡ್ತಾರೆ. ಅವರು ಮಾಡಿದ್ರು ಈ ತಿಂಗಳು ಬರೋಲ್ಲ, ಬರೋ ತಿಂಗಳು ಬರೋಲ್ಲ. ಅರ್ಥ ಆಯ್ತಾ? ನಮಗದು ಟ್ಯಾಲಿ ಮಾಡೋಕ್ಕೆ ಆಗೋದಿಲ್ಲ. ಈ ತಿಂಗಳು ಏನು ಬಂದಿದೆ ನಾವು ಮಾಡಿದ ಕೆಲಸ. ಈಗ ನಂದೊಂದು 5 ಡೆಲಿವರಿ ಆಗಿದೆ, 3 ಗೌರ್ಮೆಂಟಲ್ಲಿ ಆಗಿದೆ, 2 ಪ್ರೈವೇಟಲ್ಲಿ ಆಗಿದೆ ಅಂತ ಇಟ್ಕೊಳ್ಳಿ. 3 ಗೌರ್ಮೆಂಟಿದು 2 ಗೌರ್ಮೆಂಟಿದು ನಂಗೆ ದುಡ್ಡು ಬರುತ್ತೆ, ಪ್ರೈವೇಟಿದು ನನಗೆ ಅಮೌಂಟ್ ಬರೋಲ್ಲ. ನಾವು ಏನಕ್ಕೆ ಮೋಟಿವೇಶನ್ ಮಾಡ್ಬೇಕು? ಮತ್ತೆ ಯಾತಕ್ಕೆ ಮಾಡ್ಬೇಕು? ಹೋಗ್ಲಿ ನೀವೇ ಯೋಚನೆ ಮಾಡಿ. ನನ್ನ ಮಗ ಇನ್ನೂ ಈಗ ಇಂಜಿನಿಯರ್ ಮಾಡ್ತಾ ಇದ್ದೀನಿ. ಈ ಆಶಾ ಕಾರ್ಯಕರ್ತೆ ಕೆಲಸದಲ್ಲಿ ನಿಜಕ್ಕೂ ನಾನು ಒಬ್ಬ ಮಗನ ಇಂಜಿನಿಯರ್ ಮಾಡಿದ್ದೀನಿ ಅಂದರೆ ನಾನು ಗ್ರೇಟ್ ಅನ್ಕೋತೀನಿ. ನಾನು ಹಾಲ್ ಡೈರಿನಲ್ಲಿ ಕೆಲಸ ಮಾಡಿದ್ದೀನಿ, 2000ಕ್ಕೋಸ್ಕರ ಡಬ್ಬ ತೊಳೆದಿದ್ದೀನಿ ಮೇಡಮ್. ಪಂಚಾಯತಿನಲ್ಲಿ ಕಸ ಗುಡಿಸಿದ್ದೀನಿ 2000ಕ್ಕೋಸ್ಕರ. ಅರ್ಥ ಆಯ್ತಾ? ನನಗೆ ಒಂದು ಗೌರವ ಅಂತ ಈ ಆಶಾ ಕಾರ್ಯಕರ್ತೆ ಕೆಲಸ ಬಂದಮೇಲೆ ಖಂಡಿತ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಕೆಲಸ ಮಾಡ್ತೀವಿ. ನಮಗೆ ಬರಬೇಕಾದ ಒಂದು ಗೌರವಧನ ಆಗಲಿ, ಪ್ರೋತ್ಸಾಹಧನ ಆಗಲಿ ಒಂದು 10ನೇ ತಾರೀಕು ಒಳಗಡೆ ಕೊಟ್ಟು ನಮ್ಮನ್ನು ಕಾಪಾಡಿದ್ರೆ ಈ ಸರ್ಕಾರಕ್ಕೆ ಮತ್ತೆ ನಾವು ವೋಟ್ ಮಾಡ್ತೀವಿ, ನಾವು ಗೆಲ್ಲಿಸ್ತೀವಿ. ನಿಜಕ್ಕೂ ಇಲ್ಲ ಅಂತಂದರೆ ಮುಂದಕ್ಕೆ ನೆನೆಸ್ಕೊಳ್ಳೋದೇ ಇಲ್ಲ ಮೇಡಮ್. ನಾವೆಲ್ಲ ವೋಟೇ ಹಾಕೋದಿಲ್ಲ, ಧಿಕ್ಕಾರ ಮಾಡ್ತೀವಿ ನಿಜವಾಗ್ಲೂ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಆಶಾ ಕಾರ್ಯಕರ್ತರು ಎಷ್ಟೆಲ್ಲ ಸಮಸ್ಯೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿದಿನ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಬರಬೇಕಾದಂತಹ ಸ್ಯಾಲ್ರಿ ಆಗಿರ್ಬೋದು, ಇನ್ಸೆಂಟಿವ್ ಆಗಿರ್ಬೋದು, ಸರ್ಕಾರ ಎಲ್ಲೋ ಒಂದು ಕಡೆ ಕೊಟ್ಟ ಮಾತನ್ನು ಇನ್ನೂ ಕೂಡ ನಡೆಸ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ಸುಮಾರು ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು, ಯಾಕಂದರೆ ಆಶಾ ಅಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಡವರ ಮನೆಗೆ ಹೋಗಿ ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, ಮಕ್ಕಳ ಆರೈಕೆಯನ್ನು ಮಾಡ್ತಾರೆ. ಸೊ ಇವರು ಈಗ ಬಹಳಷ್ಟು ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿರುವಂಥದ್ದು. ಸೊ ಹೀಗಾಗಿ ಸರ್ಕಾರ ಕೊಟ್ಟ ಮಾತನ್ನ ನಡೆಸಬೇಕನ್ನೋದು ಜೀ ಕನ್ನಡದ ಕಳವಳಿಯಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.